ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇಂದಿನ ವಿಚಾರ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡುವಂತಹ ಸರ್ಲ್ಯಾಕ್ ರೆಸಿಪಿ. ಅದನ್ನು ಹೇಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದಕ್ಕೆ ಫಸ್ಟಾಗಿ ಅವಲಕ್ಕಿ ಒಂದು ಕಪ್ ಅವಲಕ್ಕಿನ ತೊಗೊಳ್ಳೋಣ. ಅವಲಕ್ಕಿನ ಚೆನ್ನಾಗಿ ಹುರ್ಕೊಳ್ಳೋಣ. ಕೆಂಪಗೆ ಆಗುವ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ನಿಮ್ಮ ಮಕ್ಕಳಿಗೆ ಏನೇ ಒಂದು ಆಹಾರ ಕೊಡಬೇಕಾದ್ರೂ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದೆ. ಈ ಅವಲಕ್ಕಿಲಿ ಹೈ ಪ್ರೋಟೀನ್ ಇದೆ, ಹಾಗೆ ಕಡಿಮೆ ಕ್ಯಾಲೋರೀಸ್ ಇದೆ. ಈಸಿಯಾಗಿ ಮಕ್ಕಳಿಗೆ ಡೈಜೆಷನ್ ಅನ್ನೋದು ತುಂಬ ಆರಾಮಾಗುತ್ತೆ. ಹಾಗಾಗಿ ಈ ಅವಲಕ್ಕಿನ ಮಕ್ಕಳಿಗೆ ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಆಗಲ್ಲ. ಈಗ ನೆಕ್ಸ್ಟ್ ಹಾಫ್ ಕಪ್ಪಷ್ಟು ಕಡಲೆಪಪ್ಪನ್ನು ಇದನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಈ ಕಡಲೆಪಪ್ಪಲ್ಲಿ ಮೆಗ್ನೀಷಿಯಮ್ ಚೆನ್ನಾಗಿದೆ, ಮತ್ತು ಥೈಮೆನ್ ಪ್ರಾಸ್ಪರಸ್ ಅನ್ನೋದು ತುಂಬ ಚೆನ್ನಾಗಿರೋದ್ರಿಂದ ಇದು ಮಕ್ಕಳಿಗೆ ಸ್ಟ್ರೆಂತ್ ಕೊಡೋದಕ್ಕೆ ತುಂಬ ಸಹಾಯ ಆಗುತ್ತೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಕಡಲೆಪಪ್ಪನ್ನ ಕೊಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಅನ್ನೋದು ಚೆನ್ನಾಗಾಗುತ್ತೆ. ಹಾಗೆ ಒಂದು 10-12 ಬಾದಾಮಿ ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಬಾದಾಮಿಲೂ ಅಷ್ಟೇ ಹಾರ್ಟ್ ಹೆಲ್ತ್ ಅನ್ನೋದು ತುಂಬ ಇಂಪ್ರೂವ್ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುತ್ತೆ, ಮತ್ತು ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ವೈಟಮಿನ್ ಇ ಇದೆ, ನರ್ವಸ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡುತ್ತೆ, ಅನೇಮಿಯಾ ಪ್ರಾಬ್ಲಮ್ನ ದೂರ ಮಾಡುತ್ತೆ, ಮತ್ತು ಐ ಪ್ರಾಬ್ಲಮ್ಸ್ನ ಬಾದಾಮಿ ಡೈಲಿ ತಿನ್ನೋದ್ರಿಂದ ಐ ಪ್ರಾಬ್ಲಮ್ಸ್ ಅನ್ನೋದು ತುಂಬ ದೂರ ಆಗುತ್ತೆ. ಹಾಗೆ ಕ್ಯಾಶ್ಯೂಸಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಇಮ್ಯೂನ್ ಸಿಸ್ಟಮು ಮಕ್ಕಳಿಗೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರಿಚ್ ಕಾಪರ್ ಮತ್ತು ಐರನ್ ಇರೋದ್ರಿಂದ ನಮ್ಮ ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ಹಾಕಿ ನೀಟಾಗಿ ಆರೋದಕ್ಕೆ ಬಿಡೋಣ. ಈ ಚೆನ್ನಾಗಿ ಆರಿದ ಮೇಲೆ ನೀಟಾಗಿ ಒಂದು ಫೈನ್ ಪೌಡರ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನ್ ಆಗಿರುವಂತಹ ಒಂದು ಪೌಡರ್ನ ಮಾಡ್ಕೊಳ್ಳೋಣ. ಅದನ್ನು ಮತ್ತೆ ಜರಡಿ ಆಡಿಸ್ಕೊಂಡು ನಾವು ಒಂದು ಬಾಕ್ಸಲ್ಲಿ, ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಈ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು, ಮತ್ತು ಟ್ರಾವೆಲಿಂಗ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲಿ ನಾನು ಕ್ಯಾಮ್ರಾನ ಉಲ್ಟಾ ಇಟ್ಕೊಂಡಿರೋದ್ರಿಂದ ಬಾಕ್ಸು ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇದೆ, ಕ್ಷಮೆ ಇರಲಿ. ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈ ಪೌಡರ್ನ, ಒಂದು ಕಪ್ಗೆ 2 ಸ್ಪೂನ್ ತೊಗೋತಾ ಇದ್ದೀನಿ. ಹಾಗೆ ಅದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಥರನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬಿಸಿ ನೀರನ್ನ ಯೂಸ್ ಮಾಡಬೇಕು. ಬಿಸಿ ನೀರನ್ನ ಯೂಸ್ ಮಾಡಿದಾಗ ಅದು ನೀಟಾಗಿ ಸರ್ಲಾಕ್ ಥರ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಥರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಅದು ಬೇಯೋದಕ್ಕೆ ಅಂದರೆ ಅದು ಚೆನ್ನಾಗಿ ತಿಕ್ಕಾಗಿ ಬರೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟು ಆಮೇಲೆ ನೋಡಿ ಈ ತಿಕ್ನೆಸ್ ಬರುತ್ತೆ. ಆಮೇಲೆ ನಾವು ಮಕ್ಕಳಿಗೆ ಆರಾಮಾಗಿ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ.